ಸ್ನೇಹಿತರೆ, ನಾನು ಇವತ್ತು ಬಂದಿರೋದು ಚಾರ್ಮಿನಾರ್ ಹತ್ರ ಬಂದಿದ್ದೀನಿ. ಮತ್ತು ಇದು ಹಿಸ್ಟ್ರಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿರಿ ಯಾವ ಥರ ಇದೆ ಚಾರ್ಮಿನಾರ್ ಅಂತ. ಸ್ನೇಹಿತರೆ, ಚಾರ್ಮಿನಾರ್ ಯಾವ ಥರ ಇದೆ ಅಂತ. ಚಾರ್ಮಿನಾರ್ ಅಂದರೆ ಚಾರ್ ಅಂದರೆ 4, ಮಿನಾರ್ ಅಂದರೆ ಕಂಬಗಳು, ಸ್ತಂಭಗಳು. 4 ಸ್ತಂಭಗಳುಳ್ಳ ಕಟ್ಟಡ ಚಾರ್ಮಿನಾರ್. ಇದರಲ್ಲಿರುವಂಥ ದೇವಸ್ಥಾನ ಶ್ರೀ ಮಹಾಲಕ್ಷ್ಮೀ ದೇವಿದು ದೇವಸ್ಥಾನ ಸಹ ಇದೆ, ನೋಡ್ಬೋದು. ಇವಾಗ ಹಬ್ಬ ಇರೋದ್ರಿಂದ ಮುಸ್ಲಿಮ್ಸ್ ಅವ್ರದ್ದು ಇದು ಇಲ್ಲೆಲ್ಲ ಫುಲ್ಲು ವ್ಯಾಪಾರ ಜಾಸ್ತಿ, ಎಲ್ಲ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದ್ರ ಕಾರಣದಿಂದ ಅಲ್ಲೆಲ್ಲೂ ಸೈಕಲ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಮತ್ತು ನಾನು ಸೈಕಲ್ ಪಾರ್ಕಿಂಗ್ ಇಲ್ಲಿ ಮಾಡಿದ್ದೀನಿ, ನೋಡಿರಿ. ಮತ್ತು ಸೈಕಲ್ ಬೇರೆ ಎಲ್ಲಂದ್ರಲ್ಲೇ ಬಿಡೋಂಗಿಲ್ಲ, ಮೊನ್ನೆ ಬೇರೆ ಮಿಸ್ ಆಗಿಬಿಟ್ಟಿತ್ತು. ಮತ್ತು 1951ರಲ್ಲಿ ಮೊಹಮ್ಮದ್ ಕುಲಿ ಕುತುಬ್ ಶಾಹಿ ಅನ್ನೋ ರಾಜ ಇದನ್ನು ನಿರ್ಮಾಣ ಮಾಡ್ತಾನೆ. ಇಲ್ಲಿರೋ ಅಂಥ ಸುತ್ತಮುತ್ತ ಎಲ್ಲ ಒಂದು ಪ್ಲೇಗ್ ಅನ್ನೋ ಕಾಯಿಲೆ ಬಂದಿತ್ತಂತೆ. ಆ ಕಾಯಿಲೆ ನಿರ್ಮಾಣ ಮೇಲಾದರೆ ನಿರ್ಮಾಣ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಂತೆ. ಅದನ್ನು ಅರ್ಕೆ ರೂಪದಲ್ಲಿ ಅವನು ಕಟ್ಸಿರೋಂಥ ಚಾರ್ಮಿನಾರ್ ಇದು. ಏನು ಹೈದ್ರಾಬಾದು ಅಂದರೆ ಅರ್ಥ ಹೆಸ್ರೇನು, ಹೈದ್ರಾಬಾದ್ನ ನಿಜವಾದ ಹೆಸ್ರೇನು ಅಂತ ನಾನು ನಿಮಗೆಲ್ಲ ತಿಳ್ಸ್ಕೊಂಡ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಇವಾಗ ಹೈದ್ರಾಬಾದಲ್ಲಿ ಇದ್ದೀನಿ, ಮತ್ತು ಹೈದ್ರಾಬಾದ್ ಚಾರ್ಮಿನಾರ್ ರೋಡಲ್ಲಿ ಇದ್ದೀನಿ. ನೋಡಿ ಯಾವ ಥರ ಫುಲ್ ಟ್ರಾಫಿಕ್ ಆಗಿದೆ. ಹಾಗೆ ಇಲ್ಲಿ ಹೈದ್ರಾಬಾದ್ದು ಇತಿಹಾಸ ಮತ್ತು ಹೈದ್ರಾಬಾದ್ ಅಂದರೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನೋಡಿರಿ ಯಾವ ಥರ ಟ್ರಾಫಿಕ್ ಆಗಿದೆ ಹೈದ್ರಾಬಾದ್ ಹೋಗೋ ರೋಡಲ್ಲಿ. ಇದು ಹೈದ್ರಾಬಾದಿಂದ ಸಿಟಿಯಲ್ಲಿರೋದು, ಮತ್ತು ಚಾರ್ಮಿನಾರ್ ಹೋಗೋ ರೋಡಲ್ಲಿ ನೋಡಿರಿ. ಹೈದರಾಬಾದ್ ಅಂದರೆ ಹೈದರ್ ಅಂದರೆ ಸಿಂಹ, ಬಾದ್ ಅಂದರೆ ನಗರ, ಸಿಂಹದ ನಗರ. ಅದನ್ನು ಹೈದರಾಬಾದ್ ಅಂತ ಹೆಸ್ರನ್ನ ಅರ್ಥ, ಸಿಂಹದ ನಗರ ಅಂತ ಹೈದರಾಬಾದ ನಿಜವಾದ ಹೆಸರು. ಮತ್ತು ನಾನಿಲ್ಲಿ ಒಂದು ಅಂಗಡಿ ಹತ್ರ ನಿಂತಿದ್ದೆ. ಚಾರ್ಮಿನಾರ್ಗೆ ಹೋಗೋ ರೋಡಲ್ಲಿ ಈ ಥರ ಟ್ರಾಫಿಕ್ ಆಗಿತ್ತು, ಇಲ್ಲೊಂದು ವೀಡಿಯೋ ಮಾಡೋಣ ಅಂತ ನಿಲ್ಲಿಸಿದೆ. ಆವಾಗ ಇಲ್ಲಿ ಬಾಳೆಹಣ್ಣು ಅಂಗಡಿಯವರು ಕರ್ನಾಟಕದವ್ರು ಸಿಕ್ಕಿರೋ, ಇವರು ನಮ್ಮ ಕರ್ನಾಟಕದವ್ರಂತೆ. ಅದರಿಂದ ನಾನು ಇಲ್ಲೇ ವೀಡಿಯೋ ಮಾಡೋಣ, ಸೇಫ್ಟಿ ಜಾಗ ಅಂತ ಇಲ್ಲೇ ಮಾಡ್ತಾಯಿದ್ದೀನಿ. ನೋಡಿರಿ ಇವ್ರು ಬಾಳೆಹಣ್ಣು ಅಂಗಡಿ ಇದು. ಯಾರೋ ಒಬ್ಬರು ಬಂದಿದ್ರು ಈ ವೀಡಿಯೋ ಅಂತ. ಅವಾಗ ಇವರೇ ನಮ್ಮವರೇ ಅಂತ ಹೇಳಿದರು. ಅದಕ್ಕೆ ಒಬ್ಬರು ಕನ್ನಡದವ್ರು ಎಲ್ಲೋದ್ರೂ ನನಗೆ ಸಿಗ್ತಾ ಇರ್ತಾರೆ. ಮತ್ತು ಹೈದರಾಬಾದ್ ಅಂದರೆ ಇವಾಗ ಹೇಳಿದ್ದೀನಿ ಸಿಂಹದ ನಗರ. ಹೈದರ್ ಅಂದರೆ ಸಿಂಹ, ಬಾದ್ ಅಂದರೆ ನಗರ, ಸಿಂಹದ ನಗರ. ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಮಾಹಿತಿ ತಿಳಿಸ್ಕೊಂಡು